ಈಗ ಮಂತ್ರಿ ಅವರೇ ಒಂದ್ ಸೆಕೆಂಡ್ ಮಂತ್ರಿ ಅವರೇ, ಮಿನಿಸ್ಟರ್ ಅವರೇ, ಮಂತ್ರಿ ಅವರೇ, ಈಗ ಸನ್ಮಾನ್ಯ ಅಧ್ಯಕ್ಷರೇ, 1500 ರೂಪಾಯಿ ಲೆಕ್ಕದಲ್ಲಿ ಈಗ ಹೆಚ್ಚು ಕಡಿಮೆ MIDH ಡೆವಲಪ್ಮೆಂಟ್ ಅಥಾರಿಟಿಯಿಂದ ನಾವು ಪ್ರತಿ ಹೆಕ್ಟೇರ್ಗೆ 1500 ರೂಪಾಯಿ ಕೊಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಈಗ 62 ಕೋಟಿ ರೂಪಾಯಿ ಅನುದಾನವನ್ನು ಪ್ರಸ್ತಾವನೆ ಈಗಲೇ ಕೊಟ್ಟಿದ್ದಾರೆ. ಅದ್ರ ಬಾಬ್ತು ನಾವೀಗ ನೀವೇನು ಹೇಳಿದಿರಲ್ಲ, ಇದರಲ್ಲಿ ಇನ್ನೂ ಕೊಡುವ ಬಾಕಿ ಸ್ವಲ್ಪ ಇದೆ. ಅಲ್ಲಲ್ಲ, ಸಂಶೋಧನೆಗೂ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಏನು ನೀವು ತಾವೇನೇ ಕೇಳಿದಿರಲ್ಲ, ಇದು ಟ್ಯಾಲಿ ಆಗಿಲ್ಲ ಅಂತಂದು ಅದೆಲ್ಲ ಇಲ್ಲ. ಇದರಲ್ಲಿ ಮುಖ್ಯವಾಗಿ ಉತ್ತರ ಕನ್ನಡ ಮತ್ತು ಹಳದಿ ಎಲೆ ರೋಗ ಕಂಡು ಬಂದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ನಮ್ಮಲ್ಲಿ ಉತ್ತರ. ಅಲ್ಲ, ಯಾವ ಅಧಿಕಾರಿಗಳು ಸಚಿವರೇ ನೀವು ಗೊಂದಲಕ್ಕೆ ಮಾಡ್ಕೋಬೇಡಿ. ನನ್ನ ಸ್ಪಷ್ಟ ಭಾರಿ ಕ್ಲಿಯರ್. ನಿಮ್ಮ ಉತ್ತರದಲ್ಲಿ ಭೀಮಣ್ಣ ನಾಯ್ಕ ಕೊಟ್ಟಿರುವಂತ ಉತ್ತರದಲ್ಲಿ 16,866 ಜನರಿಗೆ ನಾವು ಪರಿಹಾರ ಕೊಟ್ಟಿದೀವಿ ಅಂತ ಹೇಳಿದ್ರಿ. ಡಿಫರೆಂಟ್ ಪರಿಹಾರ ಇರ್ಬೋದು, 1,500 ರೂಪಾಯಿ ಇರ್ಬೋದು. ಹೇಳ್ತಿದ್ರಿ ನಿಮ್ಮ ರಾಜ್ಯದ ಬಜೆಟ್ 24-25 ಆಯವ್ಯಯ ಮೇಲೆ ತೆಗೆದುಕೊಂಡಿರುವ ಕ್ರಮದ ವರದಿನಲ್ಲಿ 10,000 ಜನರಿಗೆ ಮಾತ್ರ DBT ಮುಖಾಂತರ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಂಗಾರೆ 5,500 ಜನ ಎಲ್ಲೋದ್ರು ಅಂತ. ಯಾರದು 5,500 ಜನ? ನಿಮ್ಮ ಉತ್ತರದಲ್ಲಿ ಇಲ್ಲ. ನಿಮ್ ರಾಜ್ಯದ ಬಜೆಟ್ನ ಅನುಷ್ಠಾನ ಪತ್ರದಲ್ಲಿ 10,000 ಅಂತ ಹೇಳ್ತೀರಿ, ನಿಮ್ ಉತ್ತರದಲ್ಲಿ 16,000 ಹೇಳ್ತೀರಿ ಅಂತಂದ್ರೆ ಡಿಫರೆನ್ಸ್ ಏನು? ಒಂದ್ ಸೆಕೆಂಡ್ ಮಂತ್ರಿ ಅವರೇ, ಎಸ್ ಸರ್, ಒಂದ್ ಸೆಕೆಂಡ್. ನನ್ನ ಸಜೆಷನ್ ಅಂತ ಹೇಳಿದ್ರೆ ಏನೇ ಒಂದು ಕನ್ಫ್ಯೂಷನ್ ಇದೆ, ನಿಮ್ಮ ಅಧಿಕಾರ ಜೊತೆ ಒಂದು ಕೂತ್ಕೊಂಡು ಒಂದು ಕ್ಲಾರಿಟಿ ಅನ್ನೋದು ತಕೊಂಡ್ರೆ ನಾವು ಮತ್ತೆ ತಗೊಳ್ಬಹುದು. ನೀವು ಎಲ್ಲದನ್ನು ಸರ್ ಒಂದ್ ನಿಮಿಷ ಮಾನ್ಯ ಅಧ್ಯಕ್ಷ, ಮಾನ್ಯ ಅಧ್ಯಕ್ಷ, ಐ ಆಮ್ ಸಾರಿ ಸರ್, ನೀವು ಹಿಂಗ್ ಮಾಡಕ್ಕಾಗಲ್ಲ. ಎಲ್ಲ ಪ್ರಶ್ನೆಗೆ ಏನೇನೋ ಉತ್ತರ ಕೊಟ್ಟೋದನ್ನ ಆಮೇಲೆ ಚರ್ಚೆ ಮಾಡ್ತೀನಿ, ಆಮೇಲೆ ತಗೋತೀನಿ. ನಡೆಸ್ತೀರಿ ನಾವು ಈ ಪುಸ್ತಕ ಇಟ್ಕೊಂಡು ನಾಳೆ ಬಜೆಟ್ ಮೇಲೆ ನೋಡಿ. ನೀವು ಪ್ರಶ್ನೆ ಉತ್ತರ ಪ್ರಶ್ನೆ ಸದಸ್ಯರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಬೇಕು. ಹೆಚ್ಚು ಕಮ್ಮಿ ಇದ್ರೆ ಚರ್ಚೆ ಮಾಡಿ ಸರ್ಕಾರ ಬೇರೆ ಕ್ವಶನ್ ತಗೋಬಹುದು. ಅದನ್ನ ಕ್ವಶನ್ ಮುಂದೆ ಬೇರೆ ಬರ್ಲಿಲ್ಲ. ಇನ್ನು 5 ಕ್ವಶನ್ ಇದೆ, 10 ಕ್ವಶನ್ ಬಾಕಿ ಇದೆ. ನೀವು ತಪ್ಪು ಉತ್ತರ ಕೊಟ್ಕೊಂಡು ಮಾತಾಡ್ಲಿಲ್ಲ. ಯಾವ್ದು ಅವರ ಅಧಿಕಾರ ಜೊತೆ ಕೂತ್ಕೊಂಡು ಬೇರೆ ಕ್ವಶನ್ ತಗೊಳ್ಬಹುದು. ಮತ್ತೆ ಬರ್ಲಿ ರಾಮೋಜಿ ಕೂತ್ಕೊಳ್ಳಿ, ಸುಮ್ಮನೆ ಮಾತಾಡಬೇಡಿ. ಕೂತ್ಕೊಳ್ಳಿ, ಅಡಿಕೆ ಬೆಳೆಗೆ ಮಾತು ಏನಂತ ಗೊತ್ತಿಲ್ಲ. ರೋಗ ಬಂದಿರೋದ್ರ ಬಗ್ಗೆ ಪ್ರಶ್ನೆ, ಉತ್ತರಕ್ಕೆ ಎಲೆ ಚುಕ್ಕೆ ರೋಗ ಬಂದ್ಬಿಟ್ರೆ ಬಹಳ ಕಷ್ಟ. ಈಗ ಈ ಸಮಸ್ಯೆಗೆ ಪರಿಹಾರ ಹುಡುಕೊಳ್ಳಿ. ಎಡಿಷನ್ಸ್ ತರ ಬೇರೆ ವರ್ಷನ್ ಬಂದ್ರೆ ಈಗ ಉತ್ತರಕ್ಕೆ ಎಲೆ ಚುಕ್ಕೆ ರೋಗ ಬಂದ್ಬಿಟ್ಟಿದೆ. ನಾನು ನೋಡಿ ಒಂದ್ಸಲ ಹೇಳ್ತೇನೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈಗೇನ ನಮ್ಮ ಸದಸ್ಯರು ಕೇಳ್ದಂಗೆ 22,000 ಜನಕ್ಕೆ ರೈತರಿಗೆ ಪರಿಹಾರ ಕೊಟ್ಟಿರ ಅಂತ ಕೇಳಿದ್ವಿ. 22,167 ಜನದ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ ಅಂತ ಹೇಳಿದ್ವಿ. ಹಾಗೆಲ್ಲ ಮಂತ್ರಿ ಅವರೇ, ಅದು ಅವ್ರು ಏನ್ ಹೇಳ್ತಾರೆ ನಿಮ್ಮ ಒಂದ್ ಸೆಕೆಂಡ್, ಅವ್ರು ಏನ್ ಹೇಳ್ತಾರೆ ನಿಮ್ಮ ಉತ್ತರದಲ್ಲಿ 16,800 ಜನರಿಗೆ ನಾವು ಪರಿಹಾರ ಕೊಟ್ಟಿದ್ದೇವೆ ಅಂತ ಹೇಳಿ ಇವತ್ತು ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಿ. ನಮ್ಮ ಪರ್ಫಾರ್ಮೆನ್ಸ್ ಆಕ್ಷನ್ ಟೇಕನ್ ನಮ್ಮ ಲಾಸ್ಟ್ ಬಜೆಟ್ ನಲ್ಲಿ ಏನ್ ನಾವು ಆಕ್ಷನ್ ಕುತ್ಕೊಳ್ಳಿವ್ರೆ ಏನ್ ಆಕ್ಷನ್ ತಗೊಂಡು ಈ ಬಜೆಟ್ ಪುಸ್ತಕ ಇದೆಯಲ್ಲ, ಆಕ್ಷನ್ ಟೇಕನ್ ಬುಕ್ ಅಲ್ಲಿ ಇದರಲ್ಲಿ ಅದೇ ಉತ್ತರ ಬರುವಾಗ 10,000 ಜನರಿಗೆ DBT ಮುಖಾಂತರ ಕೊಟ್ಟಿದ್ರಂತ ಇದರಲ್ಲಿ ಉತ್ತರ ಕೊಟ್ಟಿದ್ದೀರಿ. ಈಗ ಇವರು ಕೇಳುವಂತದ್ದು ಈ 6,800 ಜನ ಇವರು ಎಲ್ಲಿಗೆ ಹೋದ್ರು ಅಂತ ಕೇಳುವಂತ ಪ್ರಶ್ನೆ. ಅದಕ್ಕೆ ನಿಮ್ಮ ಅಧಿಕಾರಿ ಸರಿಯಾಗಿ ಹೇಳ್ಬೇಕು. ಒಟ್ಟು 16,000 ಜನಕ್ಕೆ ನಾವು ಕೊಟ್ಟಿದ್ದೀವಿ. ಅದು ಕೊಟ್ಟು ಇದರಲ್ಲಿ ಬರ್ಬೇಕಂತ ಕೇಳುವಂತದ್ದು. 2,000 ಜನಕ್ಕೆ ಇನ್ನು ಕೊಡೋದು ಬಾಕಿ ಇದೆ. ಬಾಕಿ ಇಟ್ಟಿರೋದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ. ನೀವು ಬಾಕಿ ಇಟ್ಟಿರೋದ್ರ ಬಗ್ಗೆ ಮಾನ್ಯ ಸಚಿವರೇ, ನೀವು ಬಾಕಿ ಇಟ್ಟಿದ್ದೀರಿ ಸರ್. ಒಂದ್ ನಿಮಿಷ ಸರ್, ಕೇಳಿಸ್ಕೊಳ್ಳಿ. ನೀವು ಬಾಕಿ ಇಟ್ಟಿದ್ದೀರಿ, ಬಜೆಟ್ ಅಲ್ಲಿ ಇಟ್ಟಿರುವಂತ 62 ಕೋಟಿ ರೂಪಾಯಿ ಅನುದಾನ ಖರ್ಚಾಗಿಲ್ಲ, ಅದೆಲ್ಲದೂ ಒಂದು ಭಾಗ ಚರ್ಚೆ ವಿಷಯ ಇರಲಿ. ನಿಮ್ಮ 16,686 ಜನರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಿ ಅಂತ ನಿಮ್ಮ ಸ್ಟಾರ್ಡ್ ಆನ್ಸರ್ ಕ್ವಶನ್ ಹೇಳಿ, ಇದರಲ್ಲಿ ಆಕ್ಷನ್ ಪ್ಲಾನ್ ಅಲ್ಲಿ 10,000 ಅಂತ ಹೇಳಿದಾಗ ಯಾವ್ದ್ರ ಮೇಲೆ ನಾವು ಚರ್ಚೆ ಮಾಡಬೇಕು ಅಂತ ಎನ್ಕ್ವೈರಿ ಮಾಡಿ ಅದನ್ನ ಕ್ಲಿಯರ್ ಮಾಡಿ. ಇಲ್ಲ ತಪ್ಪು ಉತ್ತರ ಕೊಟ್ಟಿರೋದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿರುವಂತ ಪುಸ್ತಕ ಇದು ನಿಮ್ ಕಚೇರಿಯಿಂದ ಬಂದಿರುವಂತ ಉತ್ತರ. ಯಾವ್ದು ನಂಬೇಕು ನಾವು? ಓಕೆ,
ಇಲ್ಲಾಂದ್ರೆ ಈ ಉತ್ತರ ವಿಡ್ರಾ ಮಾಡಿ, ಈ ಉತ್ತರ ವಿಡ್ರಾ ಮಾಡಿ ಆಮೇಲೆ ಚರ್ಚೆ ತಗೊಳ್ಳಿ. ಈ ಲೇ ಮಾಡಕ್ಕಾಗಲ್ಲ ಇದನ್ನ. ಒಂದ್ಸಲ ಮತ್ತೆ ಅಲ್ಲ ಅಧ್ಯಕ್ಷೆ, ನನ್ನ ಮಾತನ್ನ ಕೇಳಿ. ಆಯ್ತು, ಒಂದ್ ಸೆಕೆಂಡ್ ಕೇಳಪ್ಪ. ನಾನು ಏನ್ ಹೇಳ್ತಿದ್ದೇನೆ, ನೀವು ಕರೆಕ್ಟ್ ಆದ ಪ್ರಶ್ನೆ ಕೇಳಿದ್ದೀರಿ. ಅವ್ರು ಅದನ್ನ ಪರಿಶೀಲನೆ ಮಾಡಿ. ಅಲ್ಲ, ಒಂದ್ ಸೆಕೆಂಡ್, ಅಧಿಕಾರಿಯಲ್ಲಿ ನಾವು ನೆಕ್ಸ್ಟ್ ಕ್ವಶನ್ ತೆಕ್ಕೊಂಡು ಅವರಲ್ಲಿ ಎನ್ಕ್ವೈರಿ ಮಾಡಿ ಕೇಳಿ ಮತ್ತೆ ಬಂದು ರಿಪ್ಲೈ ಕೊಡ್ಲಿ. ಈಗಲೇ ಮುಗಿಸಿ ಈ ಕ್ವಶನ್ ಅದು ಏನಿದೆ ಅದು ಬಗ್ಗೆ ಮಂತ್ರಿ ಅವರೇ, ಈಗ ಇನ್ನೂ ಕೂಡ 10 ಕ್ವಶನ್ಸ್ ಬಾಕಿ ಇದೆ. ಈ ಮಧ್ಯದಲ್ಲಿ ನಾನು ನೆಕ್ಸ್ಟ್ ಕ್ವಶನ್ ತೆಕ್ಕೊಳ್ತೇನೆ. ನೀವು ಆ ಮಧ್ಯೆ ಕೂತ್ಕೊಂಡು ಕ್ಲಾರಿಟಿ ಮಾಡಿ ಬಂದು ಮತ್ತೆ ಈ ಕ್ವಶನ್ ಅವರ್ಸ್ ಅಲ್ಲಿ ಉತ್ತರ ಕೊಡಿ. ಭೀಮನ್ ನಾಯ್ಕ್ ಮೇಲೆ ಕೊಡ್ತಾರೆ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಅಲ್ಲ ನಮ್ಮ ಜಿಲ್ಲೆಯಲ್ಲಿ ಹಳದಿ ರೋಗ ಕೊಡ್ತಾರೆ ಉತ್ತರ. ಅಲ್ಲ ಸರ್, ನಮ್ಮ ಜಿಲ್ಲೆಯಲ್ಲಿ ಹಳದಿ ರೋಗದ ಮಾಹಿತಿ ಇಲ್ಲ ಅಂತ ಮಾನ್ಯ ಅಧಿಕಾರಿಗಳು ಯಾವ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದನ್ನ ಸ್ವಲ್ಪ ಪರಿಶೀಲನೆ ಮಾಡಬೇಕಲ್ಲ ಸರ್. ಅದೇ ಆಮೇಲೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ನೆಕ್ಸ್ಟ್ ಕ್ಲಾರಿಫಿಕೇಶನ್ ಕೊಡ್ತಾರೆ. ಆರಾಮ ಪ್ರಭು ಕೊಡ್ತಾರಪ್ಪ. ಆ ಕ್ವಶನ್ಗೆ ಬರುವಲ್ಲಿ ಮತ್ತೆ ಬರ್ತಾರೆ. ಆರಾಮ್ ಪ್ರಭು. ಸನ್ಮಾನ್ಯ ಸಭಾಪತಿಗಳೇ,